ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಆ್ಯಂಡ್ ಇವತ್ತು ನಾವು ಕಲಿತಾ ಇರೋಂಥ ವಿಷಯ ಎಷ್ಟು ಜನಕ್ಕೆ 95% ಜಾಸ್ತಿ ಬೇಕು 10th ಸ್ಟ್ಯಾಂಡರ್ಡಲ್ಲಿ ಎಸ್ ಅಂತ ಟೈಪ್ ಮಾಡಿ ಬೇಗ ಬೇಗ ಎಸ್ ಅಂತ ಟೈಪ್ ಮಾಡಿ ಸುಮಾರು ಜನ ಟೈಪ್ ಮಾಡಿರ್ತೀರ ಗೊತ್ತು ನಾನು ಆಮೇಲೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀನಿ ಸೊ ಯಾರ್ಯಾರೆಲ್ಲ ಎಸ್ ಅಂತ ಟೈಪ್ ಮಾಡಿದಿರೋ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೋಸ್ಕರ ಮಕ್ಕಳೇ ಓಕೆ ಆ್ಯಂಡ್ ನಾನು ಹೇಳ್ದೆ ಅಲ್ಲ ನಾನು ಸಹನಾ ನಾನು ಸೋಷಿಯಲ್ ಸೈನ್ಸ್ನ ಹೇಳ್ಕೊಡ್ತೀನಿ ಬಟ್ ದಿಸ್ ವಿಡಿಯೋ ಇಸ್ ಗೋನ್ ಬಿ ಜನರಲ್ ಆಯಿತಾ ಇನ್ನು ಸೋಷಿಯಲ್ ಸೈನ್ಸ್ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಾಗಿ ನೀವು ಹೇಗೆ ಓದಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಬಿಕಾಸ್ ನೀವೆಲ್ಲ ಹೇಳಿದ್ದೀರಾ ಎಸ್ ನಮಗೆ 95% ಜಾಸ್ತಿ ಬೇಕು 2027 ಸೊ ಒಂದು ವರ್ಷ ಆ್ಯಕ್ಚುಲಿ ನೀವು ಏನು ಮಾಡಬೇಕು ಹೇಗೆ ಓದಬೇಕು ಬೇರೆ ಬೇರೆ ಸಬ್ಜೆಕ್ಟ್ಸ್ನ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಆದಷ್ಟು ಬೇಗ ಹೇಳ್ಕೊಡ್ತಾ ಹೋಗ್ತೀನಿ ಓಕೆನಾ ಸೊ ಕೊನೆ ತನಕ ನೋಡಿ ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ ಓಕೆನಾ ರಿಯಾಲಿಟಿ ಚೆಕ್ ಸೊ ಬೇಸಿಕಲಿ 95% ಅನ್ನೋದು ಅದೃಷ್ಟ ಅಲ್ಲ ಲಕ್ ಅಂತೂ ಡೆಫಿನೆಟ್ಲಿ ಅಲ್ಲ ಮಕ್ಕಳೇ 95% ಜಾಸ್ತಿ ಬರಬೇಕು ಅಂತ ಅನ್ಕೋತಾ ಇದ್ದೀರಾ ಅಲ್ಲ ಅದೃಷ್ಟ ಇದ್ರೆ ಬರುತ್ತೆ ಅಂತ ಅಂದ್ಕೊಳ್ಳೋದು ಡೆಫಿನೆಟ್ಲಿ ತಪ್ಪು ಅದರ ಹಿಂದಿನ ಶ್ರಮ ತುಂಬ 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 ಇರಬೇಕು ಸೊ ಹಾರ್ಡ್ ವರ್ಕ್ ಅನ್ನೋದು ನೀವು ಜಾಸ್ತಿ ಮಾಡಬೇಕು ಬಟ್ ಆ ಹಾರ್ಡ್ ವರ್ಕ್ನ ಸ್ಮಾರ್ಟಾಗಿ ಮಾಡಬೇಕು ಹೇಗೆ ಸ್ಮಾರ್ಟಾಗಿ ಮಾಡ್ತೀರಾ ಈಗಲಿಂದಾನೇ ಶುರು ಮಾಡಬೇಕು ಓದೋದನ್ನು ಅದು ನಿಮ್ಮ ಸ್ಮಾರ್ಟ್ ವರ್ಕ್ ಆಗುತ್ತೆ ಓಕೆನಾ ಸೊ ನೋಡಿ ಹಾರ್ಡ್ ವರ್ಕ್ ಅಂದಿದ ತಕ್ಷಣ 10ರಿಂದ 12 ಗಂಟೆ ಕೂತ್ಕೊಂಡು ಓದ್ಬಿಟ್ಟು ಆಮೇಲೆ ಸ್ಟ್ರೆಸ್ ಔಟ್ ಆಗೋದಲ್ಲ ಅದೆಲ್ಲ ವಿಷಯ ಇಲ್ಲಿ ನಾನು ಹೇಳ್ತಾ ಇರೋದು ಓಕೆನಾ ಸೊ ಕನ್ಸಿಸ್ಟೆಂಟ್ ಆಗಿರಬೇಕು ನೀವು ಬರೀ 2 ಅವರ್ ಓದ್ತೀರಾ ದಿನಾಗಲೂ ಜಸ್ಟ್ 2 hours ಪರ್ ಡೇ ಬಟ್ ಅದನ್ನು ಪ್ರತಿನಿತ್ಯ ಮಾಡಬೇಕು ಪ್ರತಿದಿನ ಮಾಡಬೇಕು ಸೊ ಕನ್ಸಿಸ್ಟೆಂಟ್ ಆಗಿರಬೇಕು ಕನ್ಸಿಸ್ಟೆಂಟ್ ಆಗಿದ್ರೇ ವಿನ್ ನಿಮ್ದಾಗುತ್ತೆ ಓಕೆನಾ ಆ್ಯಂಡ್ ಅರ್ಲಿ ಆ್ಯಕ್ಷನ್ಸ್ ಮ್ಯಾಟರ್ಸ್ ಸೊ ಬೇಗ ಶುರು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ರಜದ ಟೈಮಲ್ಲೇ ನಾನು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈಗಲಿಂದ ಶುರು ಮಾಡಿ ಇವತ್ತಿಂದ ಶುರು ಮಾಡಿ ಓದೋದಕ್ಕೆ ಓಕೆನಾ ಸೊ ಯುವರ್ ರಿಸಲ್ಟ್ ಇಸ್ ಡಿಸೈಡೆಡ್ ಇನ್ ದ ಫಸ್ಟ್ ಫ್ಯೂ ಮಂತ್ಸ್ ಅದಂತೂ ಖಚಿತ ನೀವೆಲ್ಲೋ ಫೆಬ್ರವರಿ ಅಥವಾ ಜಾನ್ವರಿ ಫೆಬ್ರವರಿಯಲ್ಲಿ ಟೆನ್ಷನ್ ಆಗಿಬಿಟ್ಟು ಈಗ ನಾನು ಕೂತ್ಕೊಂಡು ಓದ್ತೀನಿ ಈಗ ನಾನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಇನ್ನೇನು 1 ತಿಂಗಳಿದೆ 15 ದಿನ ಇದ್ದರೆ ಈಗ ಓದಿದ್ರೂ ಆಗುತ್ತೆ ಅಂದ್ಕೊಂಡ್ರೆ ಅದು ಡೆಫಿನೆಟ್ಲಿ ಸುಳ್ಳು ಇವತ್ತಿಂದ ಶುರು ಮಾಡಲೇಬೇಕು ನೀವು ಓಕೆನಾ ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಬಿಕಾಸ್ ನಿಮ್ಗೆ ಅಷ್ಟೊಂದು ಪ್ರೆಷರೂ ಇಲ್ಲ ಆ್ಯಂಡ್ ರಜದ ಟೈಮಲ್ಲಿದ್ದೀರಾ ಅರ್ಧ ಗಂಟೆ 1 ಗಂಟೆ ಓದಿದ್ರೂ ಜಾಸ್ತಿನೇ ಆಯಿತು ಸೊ ಈಗಿಂದ ಶುರು ಮಾಡಿ ಲಾಸ್ಟಲ್ಲಿ ನಿಮಗೆ ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ ಓಕೆನಾ ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ಲೇಟ್ ಅದೇ ನಿಮ್ಮ ದೊಡ್ಡ ತಪ್ಪು ತಡವಾಗಿ ಪ್ರಾರಂಭ ಮಾಡುವಂಥದ್ದು ಸೊ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ವೇಟಿಂಗ್ ಫಾರ್ ಸ್ಕೂಲ್ ಪ್ರೆಷರ್ ಆಗಿರ್ಬೋದು ಸ್ಟಡಿಂಗ್ ಓನ್ಲಿ ಬಿಫೋರ್ ದ ಎಕ್ಸಾಮ್ಸ್ ಇಗ್ನೋರಿಂಗ್ ಬೇಸಿಕ್ಸ್ ತುಂಬ 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 ಇಂಪಾರ್ಟೆಂಟ್ ಬೇಸಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಒಂದು ಫೌಂಡೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವಾಗ ನಾವು ಮನೆ ಕಟ್ಟಬೇಕಾದ್ರೆ ಪಾಯ ಎಷ್ಟು ಗಟ್ಟಿಯಾಗಿರಬೇಕು ಹೌದಾ ಅಲ್ವಾ ಆವಾಗಲೇ ಅಲ್ವಾ ನಾನು ಪಿಲ್ಲರ್ಗಳು ಹಾಕೋಕ್ಕಾಗೋದು ರೂಫ್ ಹಾಕೋಕ್ಕಾಗೋದು ಸೊ ಪಾಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ಬೇಸಿಕ್ಸ್ ನಿಮಗೆ ಬೇಕು ಅಂತಂದರೆ ಡೆಫಿನೆಟ್ಲಿ ನಮ್ಮ ಚಾನೆಲ್ಗೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಹೊಸದಾಗಿ ನಮ್ಮನ್ನು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಗೊತ್ತು ಮಾಡ್ಕೊಂಡಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ನಿಮಗೆ A to Z ನಿಮ್ಮ ಈ ಒಂದು 10th ಸ್ಟ್ಯಾಂಡರ್ಡ್ ಜರ್ನಿಯಲ್ಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಆಯಿತಾ ಸೊ ಬೇಸಿಕ್ಸ್ಗಾಗಿರ್ಬೋದು ಅಥವಾ ರೈಟ್ ಬಿಫೋರ್ ದ ಎಕ್ಸಾಮ್ಸ್ ಓದಿರಾ ಈಗಲಿಂದ ಹೇಗೆ ಶುರು ಮಾಡೋದು ಅನ್ನೋದಾಗಿರ್ಬೋದು ಅಥವಾ ಸ್ಕೂಲ್ಗೆ ಕಾಯೋ ಅವಶ್ಯಕತೆ ಇಲ್ಲ ಆಯಿತಾ ಸೊ ಇದೆಲ್ಲದಕ್ಕೂ ನಿಮ್ಮ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಬಂದುಬಿಟ್ಟು ಪರೀಕ್ಷೆ ಆಗಿರುತ್ತೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಯಿತಾ ಅದಾದಮೇಲೆ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡಿ ಯಾವುದೇ ವಿಡಿಯೋ ಬರಲಿ ಯಾವುದೇ ಸಬ್ಜೆಕ್ಟ್ದಾಗಿರಲಿ ಯಾವುದೇ ಟೀಚರ್ದಾಗಿರಲಿ ಟಕ್ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅಪ್ ಟು ಡೇಟ್ ಎಲ್ಲ ನೋಡ್ಕೊಂಡಿರ್ಬೋದು ಓಕೆನಾ ಸೊ ಟಾಪರ್ಸ್ ಡೋಂಟ್ ವೇಟ್ ದೇ ಸ್ಟಾರ್ಟ್ ಅರ್ಲಿ ಸೊ ನೀವು ನಾನು ಟಾಪರ್ ಆಗಬೇಕು ಅಂತ ಅನ್ಕೋಬೇಡಿ ನಾನೇ ಒಬ್ಬ ಟಾಪರ್ ಅಂತ ಅಂದ್ಕೊಂಡು ಶುರು ಮಾಡಿ ದಟ್ಸ್ ದ ಬೆಸ್ಟ್ ಮೋಟಿವೇಶನ್ ದ್ಯಾಟ್ ಐ ಕ್ಯಾನ್ ಗಿವ್ ಯು ಆಯಿತಾ ಮಕ್ಕಳೇ ನೆಕ್ಸ್ಟು ಸೊ ನಾನು ಕೆಲವೊಂದು ಸ್ಟೆಪ್ಸ್ ಹೇಳ್ತೀನಿ ನಾನು ಹೇಳ್ದೆ ಅಲ್ಲ ಹೇಗೆ ನೀವು ಪ್ರಾರಂಭ ಮಾಡಬೇಕು ಮಾಡಿ ಅಂತ ಹೇಳ್ತಾ ಇದ್ದೆ ಅಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ಪ್ರಾರಂಭ ಮಾಡ್ಬೋದು ನೀವು ಅಂತ ಸ್ಟಾರ್ಟ್ ಸ್ಮಾಲ್ ಆಯಿತಾ ಸೊ ಚಿಕ್ಕದಾಗಿ ಪ್ರಾರಂಭಿಸಿ
ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ 6 ಸಬ್ಜೆಕ್ಟ್ಸ್ ಇದೆ, ಹೌದಾ ಅಲ್ವಾ? ಕೋರ್ ಸಬ್ಜೆಕ್ಟ್ಸು ಸೈನ್ಸು, ಮ್ಯಾಥ್ಸು, ಸೋಷಲ್. ಅದು ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಮೋಸ್ಟ್ಲಿ ಸುಮಾರು ಜನಕ್ಕೆ ಕನ್ನಡ, ಇಂಗ್ಲೀಷ್, ಹಿಂದಿ ಇರುತ್ತೆ. ಸೊ ಈ 6 ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು 2 ಸಬ್ಜೆಕ್ಟ್ಸ್ ಪಿಕ್ ಮಾಡ್ಕೊಳ್ಳಿ. ಈ 6 ಸಬ್ಜೆಕ್ಟ್ಸ್ ನಿಮಗೆ ಗೊತ್ತಿರೋದೆ. 10th ಏನೋ ಹೊಸದಾಗಿ ಬಂದು ಸೇರ್ಪಡೆ ಆಗಿದೆ ಅಂತ ಏನಿಲ್ಲ. 6 ಸಬ್ಜೆಕ್ಟ್ಸ್ ನೀವು ಫಸ್ಟಿಂದ ಓದ್ಕೊಂಡು ಬಂದಿರೋದೆ. ಸೊ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾವ್ದು ನಿಮಗೆ ಕಷ್ಟ, ಯಾವ್ದು ನಿಮ್ಗೆ ಈಸಿ. ಸೊ ಆ ಒಂದು ಕ್ಲಾರಿಟಿ ನಿಮ್ಗೆ ಆಲ್ರೆಡಿ ಇದೆ ಅಲ್ವಾ? ಸೊ ಅದರಲ್ಲಿ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್, ಒಂದು ಈಸಿ ಸಬ್ಜೆಕ್ಟ್ ಪಿಕ್ ಮಾಡ್ಕೊಳ್ಳಿ. ನನ್ನ ಒಂದು ಸಜೆಷನ್, ಬೇಸಿಕ್ಸ್ನ ಕಲೀರಿ, ಆಯಿತಾ? ಸೊ ಇವಾಗ ನಿಮ್ಮ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಆ ಟ್ರಾನ್ಸಿಷನ್ ಫೇಸ್ ಇದು, ಹೌದಾ ಅಲ್ವಾ? ಸೊ 9th ಇರುವಂಥ ಒಂದು ಕೆಲವೊಂದು ವಿಷಯಗಳು 10th ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳೋ ಅಂಥದ್ದು. ಮ್ಯಾಥ್ಸಿಗೆ ಬರೋ ಅಷ್ಟೊತ್ತಿಗೆ ಫಾರ್ಮುಲಾಸ್ ಆಗಿರ್ಬೋದು, ಸೈನ್ಸಿಗೆ ಬರೋ ಅಷ್ಟೊತ್ತಿಗೆ ರಿಯಾಕ್ಷನ್ಸ್ಗಳಾಗಿರ್ಬೋದು, ಡಯಾಗ್ರಾಮ್ಸ್ಗಳಾಗಿರ್ಬೋದು, ಸೋಷಲ್ಗೆ ಬರೋ ಅಷ್ಟೊತ್ತಿಗೆ ಸ್ಟೇಟ್ಸು, ಕ್ಯಾಪಿಟಲ್ಸ್, ಇದನ್ನೆಲ್ಲ ನೆನಪಿಟ್ಕೊಳ್ಳೋದು. ಆ್ಯಂಡ್ ಗ್ರಾಮರ್ ಪಾರ್ಟ್, ಲ್ಯಾಂಗ್ವೇಜಸಲ್ಲಿ ಗ್ರಾಮರ್ ಪಾರ್ಟ್, ಬೇಸಿಕ್, ಇವೆಲ್ಲ ಬೇಸಿಕ್ಸ್ಗೆ ಬರುತ್ತೆ. ಇದನ್ನೆಲ್ಲ ಗೊತ್ತು ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಷ್ಟು ನೀವು ಮಾಡಿದರೆ ಡೆಫಿನೆಟ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ? ಸೊ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಮಾರ್ಕ್ಸ್ ಆಟೋಮ್ಯಾಟಿಕಲಿ ಚೆನ್ನಾಗಿ ಬರುತ್ತೆ. ಸೊ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು, ಆಯಿತಾ? ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಏನೋ ಎಲ್ಲನೂ ಕೂತ್ಕೊಂಡು ಇವಾಗಲೇ ಓದಿ ದಬ್ಬಾಕಿ ಅಂತ ನಾನು ಹೇಳ್ತಾ ಇಲ್ಲ, ರೈಟ್? ಬಿಕಾಸ್ ನೀವು ಇನ್ನು ಲೈಕ್ ಈಗ ತಾನೇ ಹುಟ್ಕೊಂಡಿರೋವಂಥ ಮಗು, ಆಯಿತಾ? ಸೊ ದೇರ್ಸ್ ಅ ಲಾಂಗ್ ವೇ, ಇಡೀ ವರ್ಷ ಇದೆ, ಆಯಿತಾ? ಸೊ ಹಾಗಾಗಿ ಹೇಳ್ತಾ ಇರೋದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಸೊ ಕೀ ಲೈನ್ ಏನು? ಸ್ಮಾಲ್ ಸ್ಟಾರ್ಟ್ ಇಸ್ ಈಕ್ವಲ್ ಟು ಸ್ಟ್ರಾಂಗ್ ಫೌಂಡೇಶನ್. ಸೊ ನಿಮ್ಮ ಪಾಯ ಗಟ್ಟಿಯಾಗುತ್ತೆ ಅಂತ, ಓಕೆನಾ? ನೆಕ್ಸ್ಟ್ ಸ್ಟೆಪ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್. ಸೊ ನಿಮ್ಮ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಗಟ್ಟು ಹೊಡಿಯೋದಕ್ಕೆ ಹೋಗಬೇಡಿ, ಬೈ ಹಾರ್ಟ್ ಮಾಡೋದಕ್ಕೆ ಹೋಗಲೇಬೇಡಿ. ಬಿಕಾಸ್ ಅದೇನಾಗುತ್ತಪ್ಪ ಅಂತಂದರೆ ಇಮಿಡಿಯೇಟ್ಲಿ ತಲೆಗೆ ಹೋಗುತ್ತೆ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತಪ್ಪ ಅಂತಂದರೆ ಮರ್ತಂಗಾಗುತ್ತೆ. ಎಕ್ಸಾಮ್ ಹಾಲಲ್ಲಿ ಏನಪ್ಪ ಎಲ್ಲ ಮರ್ತೋಯ್ತು ಅನ್ನೋ ಫೀಲಿಂಗ್ ಬರುತ್ತೆ ನೀವು ಬೈ ಹಾರ್ಟ್ ಮಾಡಿದಾಗ. ಸೊ ಅದನ್ನು ಇವತ್ತಿಂದನೇ ಅವಾಯ್ಡ್ ಮಾಡಿ, ಯಾವುದನ್ನು ಬೈ ಹಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಐ ನೋ ಕೆಲವೊಂದು ಫಾರ್ಮುಲಾಸ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಬೈ ಹಾರ್ಟ್ ಮಾಡಲೇಬೇಕು, ಅಂಥದನ್ನು ಬೈ ಹಾರ್ಟ್ ಮಾಡಿ. ಬಟ್ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಹೋಗಿ, ಓಕೆನಾ? ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಒಂದು ವಿಷಯ ಅಂತ ಬಂದಾಗ ಅದು ಯಾಕೆ ಹಿಂಗೆ, ಓಕೆ, ಆಸ್ಕ್ ವೈ ಆ್ಯಂಡ್ ಹೌ, ಯಾಕೆ ಹಿಂಗೆ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ಲೈಫ್ ಪ್ರಾಸೆಸ್ ಚಾಪ್ಟ್ರೇ ತೊಗೊಳ್ಳಿ, ಅಥವಾ ಒಂದು ಫ್ರೀಡಮ್ ಸ್ಟ್ರಗಲ್ ಚಾಪ್ಟರ್ನ ತೊಗೊಳ್ಳಿ. ಸೊ ಯಾಕೆ, ಯಾವಾಗ, ಏನು, ಹೆಂಗೆ, ಈ ಥರ ನಿಮಗೆ ನೀವೇ ಕ್ವೆಶ್ಚನ್ಸ್ನ ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಆನ್ಸರ್ಸ್ ಆಟೋಮ್ಯಾಟಿಕಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ. ಸೊ ಆ ರೀತಿ ನೀವು ಕನೆಕ್ಟ್ ಮಾಡ್ತಾ ಅಥವಾ ಅರ್ಥ ಮಾಡ್ಕೋತಾ ಹೋಗ್ಬೋದು, ಓಕೆನಾ? ಓಕೆ, ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸುಮಾರು ಜನಕ್ಕೆ ಕಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ಸ್ಗಳು, ಅದರಲ್ಲೂ ಮ್ಯಾಥ್ಸ್. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ನ ಕೊಡಿ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ನ ಕೊಡಿ. ಬಿಕಾಸ್ ಮ್ಯಾಥ್ ಅನ್ನೋದು ಆ ಥರ ಸಬ್ಜೆಕ್ಟು, ವಲ್ಲಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಬೇಗ ಇವ್ಯಾಪೊರೇಟ್ ಆಗಿಬಿಡುತ್ತೆ, ಬೇಗ ಮರ್ತೋಗೋ ಅಂಥ ಸಬ್ಜೆಕ್ಟ್. ಸೊ ಇದನ್ನು ಮಾತ್ರ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಆ್ಯಂಡ್ ನೋ ಬ್ಲೈಂಡ್ ಮಗಿಂಗ್, ಅದೇ ನಾನು ಹೇಳಿದ್ದು, ಬೈ ಹಾರ್ಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ನೌ, ರಿವಿಷನ್ ಬಿಕಮ್ಸ್ ಈಸಿ. ಸೊ ಈ ಥರ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ, ಅದು ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ರಿವಿಷನ್ ಮಾಡೋದು ತುಂಬ ಈಸಿ ಆಗುತ್ತೆ, ಓಕೆನಾ? ನಿಮ್ಮ ಥರ್ಡ್ ಸ್ಟೆಪ್ ರೈಟಿಂಗ್ ಪ್ರಾಕ್ಟೀಸ್. ಸೊ ಬರವಣಿಗೆಯ ಅಭ್ಯಾಸ ಮಾಡಲೇಬೇಕು. ಅಟ್ ದಿ ಎಂಡ್ ಆಫ್ ದಿ ಡೇ ನೀವು 2027 ಫೈನಲ್ ಬೋರ್ಡ್ ಎಕ್ಸಾಮ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೈಟ್ ಆನ್ಸರ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ ಹಿಂದೆ ಇರೋವಂಥ ಕ್ವೆಶ್ಚನ್ಸ್ಗಳೇನಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ಸಾಲ್ವ್ ಮಾಡಿ. ಅಂದರೆ ಇದು ನಿಮ್ಮ ಲೇಟರ್ ಪಾರ್ಟಿಗೆ ಬರೋದು. ಫಸ್ಟ್ ನೀವು ಟೆಕ್ಸ್ಟ್ ಬುಕ್ನ ನೋಡಿ, ಏನದು ಚಾಪ್ಟರ್ಸ್ನ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಸೊಲ್ಯೂಷನ್ಸ್ ಕಡೆಗೆ ಹೋಗಿ, ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ಗಳೇನಿದೆ ಅದರ ಸೊಲ್ಯೂಷನ್ಸ್ ಕಡೆಗೆ ಹೋಗಿ. ಆ್ಯಂಡ್ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅಥವಾ
ಫುಲ್ ಸ್ಟಾಪ್ ಎಲ್ಲಿಡಬೇಕು, ಕಾಮಾ ಎಲ್ಲಿಡಬೇಕು ಅದಾಗಿರ್ಬೋದು, ಸ್ಪೆಲ್ಲಿಂಗ್ಸ್ ಆಗಿರ್ಬೋದು, ಆಯಿತಾ. ಆ್ಯಂಡ್ ಲೈನ್ ಹಾಕೋದಾಗಿರ್ಬೋದು, ಡಿಫ್ರೆನ್ಸಸ್ ಅಂದರೆ ಕ್ಲೀನಾಗಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಬರೆಯೋದಾಗಿರ್ಬೋದು, ಲೈನ್ ಬಿಟ್ಟು ಬರೆಯೋದಾಗಿರ್ಬೋದು, ಅಥವಾ ಕ್ವೆಶನ್ಸ್ ಮಾರ್ಜಿನ್ ಒಳಗಡೆನೆ ಬರೆಯೋದು. ಸೊ ಇದನ್ನೆಲ್ಲ ಏನು ಈ ಸ್ಕಿಲ್ಸ್ನೆಲ್ಲ ಡೆವಲಪ್ ಮಾಡ್ಕೊತಾ ಹೋಗಿ, ಆಯಿತಾ. ಸೊ ಅವಾಗ ಆಟೋಮ್ಯಾಟಿಕಲಿ ನಿಮ್ಮ ಪ್ರೆಸೆಂಟೇಷನ್ ಕೂಡ ಇಂಪ್ರೂವ್ ಆಗಿಬಿಡುತ್ತೆ. ಸೊ ಇನ್ ಎಕ್ಸಾಮ್ಸ್ ರೈಟಿಂಗ್ ಗೆಟ್ಸ್ ಯು ಮೋರ್ ಮಾರ್ಕ್ಸ್. ಕ್ಲೀನಾಗಿ ಬರೆದಿದ್ದೀರಾ ಅಂತಂದರೆ ಅರ್ಧ ಕೆಲಸ ಅಲ್ಲೇ ಆಯಿತು, ಆಯಿತಾ. ಸೊ ಇದನ್ನು ಈ ಒಂದು ಟಿಪ್ನ ನೆನ್ಪಿಟ್ಕೊಂಡಿರಿ, ಓಕೆ. ಆ್ಯಂಡ್ ಸ್ಟೆಪ್ 4, ಡೈಲಿ ರಿವಿಷನ್, ವೆರಿ 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 ಇಂಪಾರ್ಟೆಂಟ್. ಸೊ ದೈನಂದಿನ ಪರಿಷ್ಕರಣೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ದಿನಾಗಲೂ 20 minutes, ಇಟ್ ಡಿಪೆಂಡ್ಸ್ ಆನ್ ಯು ಮಕ್ಕಳು, ಇಟ್ ಕ್ಯಾನ್ ಬಿ 1 hour ಆಲ್ಸೋ, ಆಯಿತಾ. ಸೊ ಇದು ಮಿನಿಮಮ್ ನಾನು ಹೇಳ್ತಾ ಇರೋದು, ಪ್ರತಿದಿನ 20 minutes ಓದ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಸೊ ಇವತ್ತು ಡೇ 1 20 minutes ಓದ್ಕೊಂಡಿದ್ದೀರಾ, ಡೇ 2 ಏನು ಮಾಡಬೇಕು, ಆ 20 minutes ಏನು ಓದ್ಕೊಂಡಿದ್ದೀರಾ ಅದನ್ನು ರಿವಿಷನ್ ಮಾಡಿ ಪ್ಲಸ್ 20 minutes ಹೊಸ ಟಾಪಿಕ್ಗಳನ್ನ ಓದ್ಕೊಳ್ಳೋ ಅಂಥದ್ದು, ಆ ಥರ, ಆಯಿತಾ. ಅದಾದಮೇಲೆ ಈ ಥರ ಮಾಡಿದಾಗ ಲಾಂಗ್ ಟೈಮ್ ಮೆಮೊರಿಗೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ಓದ್ಕೊಂಡಿರೋವಂಥ ವಿಷಯ ಸುಮಾರು ಕಾಲ ನಿಮಗೆ ನೆನಪಿರುತ್ತೆ. ನಿಮಗೆ ಗೊತ್ತೇ ಇದೆ, FA1s ಆಗುತ್ತೆ, FAsಗಳಾಗುತ್ತೆ, SAsಗಳಾಗುತ್ತೆ, FA1 FA2 ಆ ಥರ ಎಲ್ಲ. ಸೊ ಆವಾಗ ನೀವು ಕುತ್ಕೊಂಡು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ FA1ಅಲ್ಲಿ ಸ್ಟಾರ್ಟಿಂಗ್ ಚಾಪ್ಟರ್ಸ್ಗಳಿರುತ್ತೆ, ಅದನ್ನು ನಾನು ಹೇಳ್ದಂಗೆ ನೀವು ಸ್ಟಾರ್ಟ್ ಮಾಡ್ಕೊಂಡು ಓದ್ತಾ ಹೋದರೆ FA1ಗೆ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದೀರಾ ನೀವು. ನಮ್ಮ ಚಾನೆಲಲ್ಲಿ 1 shot ವೀಡಿಯೋಸ್ಗಳೆಲ್ಲ ಇದೆ, ಓಕೆನಾ. ಸೊ 1 shot ವೀಡಿಯೋಸ್ಗಳೆಲ್ಲ ನೋಡಿಕೊಂಡು ನೀವು ಸ್ಕೂಲ್ಗೆ ಕಾಯ್ದಿರಾ ಒಂದು ಸ್ವಲ್ಪ ಹೆಡ್ ಪ್ರಿಪೇರ್ ಆಗಿದ್ರೆ ಅದು ನಿಮಗೇನೆ ಒಳ್ಳೆಯದು, ಆಯಿತಾ. ಸೊ ಆ ಒಂದು ಟೆಸ್ಟ್ ಟೈಮ್ಗಳಲ್ಲಿ ಅಥವಾ ಎಕ್ಸಾಮ್ ಟೈಮ್ಗಳಲ್ಲಿ ನಿಮಗೆ ಇನ್ನಷ್ಟು ಈಸಿ ಆಗುತ್ತೆ, ಓಕೆ. ಸೊ ಲಾಂಗ್ ಟೈಮ್ ಮೆಮೊರಿಗೆ ಡೆಫಿನೆಟ್ಲಿ ಕನ್ಸಿಸ್ಟೆಂಟ್ ಆಗಿರೋದು, ಪ್ರತಿದಿನ ಓದ್ಕೊಳ್ಳೋ ಅಂಥದ್ದು, ಪ್ರತಿದಿನ ರಿವಿಷನ್ ಮಾಡೋ ಅಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಿವಿಷನ್ ಇಸ್ ಈಕ್ವಲ್ ಟು ರಿಟೆನ್ಷನ್. ಅಂದರೆ ನೀವು ಎಷ್ಟು ಪರಿಷ್ಕರಣೆ ಮಾಡ್ತೀರಾ ಅಷ್ಟು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ, ಓಕೆನಾ. ಸೊ ಸ್ಟೆಪ್ 5, ಕನ್ಸಿಸ್ಟೆನ್ಸಿ, ಸ್ಥಿರತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2 hours ಡೈಲಿ ಡೆಡಿಕೇಟ್ ಮಾಡಬೇಕು. ಲೈಕ್ 20 minutes ಅಥವಾ 30 minutes ಓದ್ಕೊಳ್ಳೋ ಅಂಥದ್ದು, ಅದಾದಮೇಲೆ ಇನ್ನೊಂದು 30 minutes ಅಥವಾ 1 hour ಏನು ಓದಿದಿರೋ ಅದನ್ನು ರಿವಿಷನ್ ಮಾಡೋ ಅಂಥದ್ದು. ಅದಾದಮೇಲೆ ಮತ್ತೆ ಅದ್ರ ಮೇಲೆ ಒಂದು ಟೆಸ್ಟ್ ತೊಗೊಳ್ಳೋದು ಅಥವಾ ಬುಕ್ ಮುಚ್ಚಿಬಿಟ್ಟು ಜೋರಾಗಿ ಹೇಳೋ ಅಂಥದ್ದು. ಸೊ ಈ ಥರ ಆ್ಯಕ್ಟಿವಿಟಿ ನಿಮ್ಗೆ ಏನು ಸೆಟ್ ಆಗುತ್ತೋ ಅದನ್ನು ನೋಡಿಕೊಂಡು ಒಟ್ಟಿನಲ್ಲಿ 2 hours ಡೈಲಿ ನೀವು ಓದೋದಕ್ಕೆ ಡೆಡಿಕೇಟ್ ಮಾಡಿ, ಆಯಿತಾ. ಸೊ ನೋ ಲಾಂಗ್ ಬ್ರೇಕ್ಸ್. 2 ದಿನ ಮಜಾ ಮಾಡೋಣ ಅಪ್ಪ ಪರವಾಗಿಲ್ಲ, ಏನು 2 hour ಓದಲಿಲ್ಲ ಅಂತಂದರೆ 3ನೇ ದಿನ ಕೂತ್ಕೊಂಡು ಕಂಪ್ಲೀಟ್ 2 days ಸ್ಕಿಪ್ ಮಾಡಿದ್ದೀನಲ್ವ. ಸೊ 2 + 2 + 2 ಒಟ್ಟು 6 hours 3rd day ಕೂತ್ಕೊಂಡು ಓದ್ಬಿಡೋಣ. ಸೊ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳಿದ್ರೆ ಡೆಫಿನೆಟ್ಲಿ ತೆಗೆದುಬಿಡಿ. ಇದು ಮತ್ತೆ ಸ್ಟ್ರೆಸ್ ಆಗುತ್ತೆ. ರಜದ ಟೈಮಲ್ಲಿ 6 hour ಕೂತ್ಕೊಂಡು ಓದೋದು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ, ನಾನು ಕೂಡ ರೆಕಮೆಂಡ್ ಮಾಡೋದಿಲ್ಲ, ಆಯಿತಾ. ಸೊ ಈ ಥರ ಎಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ. ಪ್ರತಿದಿನ 2 ಗಂಟೆ ಓದಿ, ಆಯಿತಾ. ಆ್ಯಂಡ್ ಆ್ಯಕ್ಟ್ ವಿತೌಟ್ ಮೋಟಿವೇಶನ್. ಪ್ರತಿದಿನ ಬಂದು ನಾನು ಹೇಳಬೇಕು ಅಥವಾ ನಿಮ್ಮ ಅಪ್ಪ ಹೇಳಬೇಕು, ನಿಮ್ಮ ಅಮ್ಮ ಹೇಳಬೇಕು, ಇನ್ಯಾರೋ ಹೇಳಬೇಕು ಅನ್ನೋದನ್ನು ಇಟ್ಕೋಬೇಡಿ. ನೀವೇ ಅರ್ಥ ಮಾಡ್ಕೋಬೇಕು ಈ ಒಂದು 10th standard ಅನ್ನೋ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ, ಯಾಕೆ ಎಲ್ಲರೂ ಇಷ್ಟು ಹೇಳ್ತಾ ಇದ್ದಾರೆ ನನಗೆ ಅನ್ನೋದು ನಿಮ್ಮ ತಲೆಯಲ್ಲೇ ಬರಬೇಕು, ಈಗಲೇ ಬರಬೇಕು. ದಿಸ್ ಇಸ್ ದ ರೈಟ್ ಟೈಮ್. ಸೊ ಅವ್ರು ಹೇಳಬೇಕು, ಇವ್ರು ಹೇಳಬೇಕು, ನಂಗೆ ಸ್ವಲ್ಪ ಮೋಟಿವೇಶನ್ ಮಾಡಬೇಕು. ಡೆಫಿನೆಟ್ಲಿ ನಾವು ಮಾಡ್ತೀವಿ, ನಾವು ಇರೋದೇ ಅದಕ್ಕೆ, ಟೀಚರ್ಸ್ ಆಗಿ ನಿಮ್ಮ ಪೇರೆಂಟ್ಸ್ ಆಗಿ ನಾವು ಇರೋದೇ ಅದಕ್ಕೆ. ಬಟ್ ನಿಮಗೆ ಬರಬೇಕು, ನೀವು ಕೂತ್ಕೊಂಡು ಓದಬೇಕು, ಆಯಿತಾ. ಸೊ ಒಂದು ಮೋಟಿವೇಶನ್ಗೋಸ್ಕರ ಯಾರೋ ಒಬ್ರು ಹೇಳಬೇಕು ಅನ್ನೋದಕ್ಕೋಸ್ಕರ ಡೆಫಿನೆಟ್ಲಿ ಕಾಯ್ತಾ ಕೂತ್ಕೋಬೇಡಿ, ಓಕೆ. ಸೊ ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್, ಆಯಿತಾ. ಸೊ ನೀನು ಕರೆಕ್ಟಾಗಿ ಪ್ರತಿದಿನ ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇದೆಯಾ, ಓದ್ತಾ ಇದೆ ಅಂತಂದರೆ ಟ್ಯಾಲೆಂಟ್ನ ಕೂಡ ಬೀಟ್ ಮಾಡ್ಬೋದು ನೀನು, ಓಕೆ. ಸೊ ಸಿಂಪಲ್ ಡೈಲಿ ಪ್ಲ್ಯಾನ್ ನೋಡಿ. ಸರಳ ದೈನಂದಿನ ಯೋಜನೆ, 55 ನಿಮಿಷ ಓದ್ಕೊಳ್ಳೋದು, 55 ನಿಮಿಷ ಪ್ರಾಕ್ಟೀಸ್ ಮಾಡೋದು, 30 ನಿಮಿಷ ರಿವಿಷನ್ ಮಾಡೋದು. ನಾನು ಇಷ್ಟೊತ್ತವರೆಗೂ ಏನು ಹೇಳಿದೆ ಅದನ್ನು ಒಂದು ಸ್ಲೈಡಲ್ಲಿ ಮುಗಿಸ್ದೆ, ಓಕೆ. ಸೊ 45 minutes ಓದ್ಕೊಳ್ಳಿ, ಏನು ಓದ್ಕೊಂಡಿದ್ದೀನ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಹಿಂದಿನ ದಿನ ಏನು ಓದಿರ್ತೀರ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಅಗೇನ್ ದ ನೆಕ್ಸ್ಟ್ ಡೇ
ಈ ಪ್ರೀವಿಯಸ್ ಡೇ ಏನು ಓದಿರ್ತೀರೋ ಅದನ್ನು ರಿವಿಷನ್ ಮಾಡ್ಕೊಳ್ಳಿ, ಹೊಸದಾಗಿ ಓದ್ಕೊಳ್ಳಿ, ಅದಾದಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ ನೀವು ಮಾಡಿದರೆ 2 sets ಆಫ್ ರಿವಿಷನ್ ಆಲ್ರೆಡಿ ಆಗ್ತಾ ಇದೆ. ಆವತ್ತಿನ ದಿನನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಡೇ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಒಂದು ವಿಷಯ ನೀವೇನು ಓದ್ತಾ ಇದ್ದೀರೋ ಅದು 2 ಸತಿ ರಿವಿಷನ್ ಆಗೋಗ್ತಾ ಇದೆ. ಇದಕ್ಕಿಂತ ಬೇಕಾ? ರೈಟ್. ಸೊ ಇಷ್ಟು ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ವಿಚ್ ಇಸ್ ಮೋರ್ ದೆನ್ ಇನಫ್. ಸೊ ಇಲ್ಲಿ 1.5 hours ಆಯಿತು, ಇಲ್ಲಿ 0.5, ಟೋಟ್ಲಿ 2 hours ನೀವು ಈ ಥರ ಓದ್ಕೊಂಡು ಡೆಡಿಕೇಟೆಡ್ ಆಗಿದ್ದರೆ ಡೆಫಿನೆಟ್ಲಿ 95% ನಿಮ್ದಾಗುತ್ತೆ 2027 ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ. ರೈಟ್? ಎಸ್. ಸೊ ಸಿಂಪಲ್ ಪ್ಲ್ಯಾನ್, ಪವರ್ಫುಲ್ ರಿಸಲ್ಟ್ಸ್. ತುಂಬ ಸಿಂಪಲ್, ಬಟ್ ರಿಸಲ್ಟ್ಸ್ ಅಂತೂ ಪವರ್ ಪ್ಯಾಕ್ಡ್ ಆಗಿರುತ್ತೆ ಅಂತ. ಓಕೆನಾ ಮಕ್ಕಳೇ? ಸೊ ನಿಮ್ಮ ಫೈನಲ್ ಮೆಸೇಜ್ ಡೆಫಿನೆಟ್ಲಿ ಇಂದಿನಿಂದ ಪ್ರಾರಂಭಿಸಿ, ಸ್ಟಾರ್ಟ್ ಟುಡೇ ಆಗಿರುತ್ತೆ. ಇದೇ ನಿಮ್ಮ ಫೈನಲ್ ಮೆಸೇಜ್. ಓಕೆ? ಸೊ ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಟ್ ಟೈಮ್. ನನಗೂ ಒಂದು ಟೈಮ್ ಬರುತ್ತೆ ಅನ್ನೋ ಕಾಲ ಎಲ್ಲ ಹೋಯಿತು. 10th standard ಇಸ್ ನಾಟ್ ಲೈಕ್ ದ್ಯಾಟ್. ಆಯಿತಾ? ಸ್ಟಾರ್ಟ್ ವಿತ್ ವಾಟ್ ಯು ಹ್ಯಾವ್ ಆ್ಯಂಡ್ ಇಂಪ್ರೂವ್ ಡೈಲಿ. ಓಕೆ? ಸೊ ಇವಾಗ ಫಸ್ಟ್ ಆಲ್ರೆಡಿ ನಮ್ಮ ಚಾನಲಲ್ಲೇ 1 shot ವೀಡಿಯೋಸ್ಗಳಿದೆ. ಇನ್ ಡೀಟೇಲ್ ಆಗಿ ಟೆಕ್ಸ್ಟ್ ಬುಕ್ಕಿಂದ ಲೈನ್ ಬೈ ಲೈನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಎಲ್ಲ ಸಬ್ಜೆಕ್ಟ್ಸು ಆ ಥರನೇ ಇದೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಇದೆ, ಡೇಟಾ ಎಲ್ಲ ಇದೆ. ಅದನ್ನು ಉಪಯೋಗಿಸ್ಕೊಂಡು ಪ್ರತಿನಿತ್ಯ ಇಂಪ್ರೂವ್ಮೆಂಟ್ ಕಡೆಗೆ ನೋಡಿ. ಆಯಿತಾ? ಇವತ್ತು ನಾನು ಅರ್ಧ ಗಂಟೆ ಓದ್ತಾ ಇದ್ದೀನಿ, ಬರೀ 20 ನಿಮಿಷ ಓದ್ತಾ ಇದ್ದೀನಿ. ನಾಳೆ ದಿನ ಅರ್ಧ ಗಂಟೆ ಓದಿ, ನಾಳಿದ್ದು 45 ನಿಮಿಷ ಓದ್ಕೊಳ್ಳಿ. ಸೊ ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ನಿಮ್ದು ಆಗುತ್ತೆ. ಬಟ್ ನೀವು ಏನು ಮಾಡಬೇಕು? ಇವತ್ತಿನಿಂದ ಶುರು ಮಾಡಬೇಕು. ದಿಸ್ ಟೈಮ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಆ್ಯಂಡ್ ನಾನು ಹೇಳ್ತಾ ಇದ್ದೀನಲ್ಲ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಿಸ್ ಇಸ್ ದ ರೈಟ್ ಟೈಮ್. ನಿಮ್ಮ 10th standardಲ್ಲಿ ಪರೀಕ್ಷೆಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅಂತಂದರೆ ಅರ್ಧ ಕೆಲಸ ಮುಗೀತು ಮಕ್ಕಳೇ. ನಾನು ನನಗೋಸ್ಕರ ಹೇಳ್ತಾ ಇಲ್ಲ, ಅಥವಾ ನನ್ನ ಚಾನೆಲ್ಗೋಸ್ಕರ ಹೇಳ್ತಾ ಇಲ್ಲ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಬೇಕಾದರೆ ನಿಮ್ಮ ಸೀನಿಯರ್ಸ್ನ ಕೂಡ ಕೇಳಿ, ಅವ್ರು ಎಷ್ಟು ಅಡ್ವಾಂಟೇಜ್ ಪಡ್ಕೊಂಡಿದ್ದಾರೆ ಇದರಿಂದ ಅಂತ. ಆಯಿತಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನೆಲ್ಲ ವೀಡಿಯೋಸ್ ಬರ್ತಾ ಇದೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಏನೇನೆಲ್ಲ ವೀಡಿಯೋಸ್ ಬರ್ತಾ ಇದೆ ಅದು ಅಪ್ಡೇಟ್ ನಿಮಗೆ ಬರ್ತಾನೆ ಇರುತ್ತೆ. ಆ್ಯಂಡ್ ಇದರಿಂದ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮ್ಗಾಗುತ್ತೆ. ಓಕೆ? ಎಸ್. ಆನ್ ದ್ಯಾಟ್ ನೋಟ್ ಮಕ್ಕಳೇ, ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ನಾನು ಹೇಳ್ದೆ ಅಲ್ಲ, ಯಾರ್ಯಾರಿಗೆಲ್ಲ 95% ಆ್ಯಂಡ್ ಅಬವ್ ಬೇಕು ಅಂತ ಇದ್ರು ಅವರು ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಹೋಗಿ ಅಲ್ಲಿ ನೋಡ್ತೀನಿ ನಿಮ್ಮ ಕಮೆಂಟ್ಸ್ಗಳನ್ನ, ಯಾರ್ಯಾರೆಲ್ಲ ಎಸ್ ಅಂತ ಹೇಳಿದಿರೋ ಅಂತ. ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಂದು ಡೈಲಿ ಪ್ಲ್ಯಾನ್ ಬೇಕು ಅಂತಂದರೆ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ಅಂತ ಹೇಳಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಓಕೆ? On that note, signing off, Sahana, Makle, take care, bye-bye.